ಐತಿಹಾಸಿಕ ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ಕ್ಷಣಗಣನೆ ಶುರುವಾಗಿದೆ. 6 ದಶಕಗಳ ಕನಸಾಗಿತ್ತು ಈ ಭಾಗದ ಜನರದು. ಫೈನಲಿ ಆ ಕನಸು ನನಸಾಗುವಂತಹ ಗಳಿಗೆಗೆ ಈಗ ಕ್ಷಣಗಣನೆ ಶುರುವಾಗಿದೆ. ತೂಗು ಸೇತುವೆಯನ್ನ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಸೇತುವೆ ಲೋಕಾರ್ಪಣೆ ಜೊತೆಗೆ 2056 ಕೋಟಿ ವೆಚ್ಚದ ವಿವಿಧ ಯೋಜನೆಗೂ ಕೂಡ ಚಾಲನೆ ಸಿಗಲಿಕ್ಕಿದೆ. ಚಾಲನೆ ಮತ್ತು ಶಂಕುಸ್ಥಾಪನೆಯನ್ನ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಮಾಡಲಿಕ್ಕಿದ್ದಾರೆ. 12 ಗಂಟೆಗೆ ಐತಿಹಾಸಿಕ ಸೇತುವೆ ಉದ್ಘಾಟನೆ ಕಾರ್ಯಕ್ರಮ ನಡೆಯುತ್ತೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಯಡಿಯೂರಪ್ಪ ಅವರು, ಆಮೇಲೆ ಸಂಸದ ರಾಘವೇಂದ್ರ ಸೇರಿ ಹಲವರು ಭಾಗಿಯಾಗ್ತಾ ಇದ್ದಾರೆ. ಹಲವು ಮೊದಲುಗಳಿಗೂ ಕೂಡ ಇದು ಸಾಕ್ಷಿ ಆಗ್ತಾ ಇದೆ. ಪ್ರಮುಖವಾಗಿ ಈ ಕರಾವಳಿ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದ ನಡುವೆ ಕನೆಕ್ಷನ್ಗೆ ಈ ಕೇಬಲ್ ಸೇತುವೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಕೇಬಲ್ ಸೇತುವೆ 2019ರಿಂದ ನಿರ್ಮಾಣ ಕಾರ್ಯಗಳು ಶುರುವಾದವು. ಫೈನಲಿ ಈಗೊಂದು 6 ವರ್ಷಗಳ ಸಮಯದ ನಂತರ ಉದ್ಘಾಟನೆಗೆ ಸಜ್ಜಾಗಿದೆ. ಸೊ ಜನರಿಗೂ ವ್ಯಾಪಕವಾದಂತಹ ಖುಷಿ ಇದೆ. ಪಾಲಿಟಿಕ್ಸು ಅಥವಾ ಕ್ರೆಡಿಟ್ ವಾರು ಏನೇ ಇರಬಹುದು, ಬಟ್ ಜನರಿಗೆ ಅತಿ ದೊಡ್ಡ ಉಪಯೋಗ ಮತ್ತು ಡೆವಲಪ್ಮೆಂಟ್ ಜರ್ನಿಯಲ್ಲಿ ಅತಿ ದೊಡ್ಡ ಉಪಯೋಗ ಈ ಸೇತುವೆಯಿಂದ ಆಗಲಿಕ್ಕಿದೆ. ತುಂಬ ದೊಡ್ಡ ಉಪಯೋಗ ಏನಂತಂದರೆ ಅಲ್ಲಿ ಗ್ರಾಮಗಳಿದೆ, ಕೆಲವು 5 ಗಂಟೆ ಮೇಲೆ ಹೋಗೋಕ್ಕಾಗ್ತಿರ್ಲಿಲ್ಲ, ದ್ವೀಪಗಳು. ಅಲ್ಲಿ ನೋಡಿ, ದೇಶದ 2ನೇ ಅತಿ ದೊಡ್ಡ ಸೇತುವೆ ಅಂತಕ್ಕಂಥ ಹೆಗ್ಗಳಿಕೆ ಈ ತೂಗು ಸೇತುವೆಗೆ ಇರ್ತಕ್ಕಂಥದ್ದು. 2.2 ಕಿಲೋಮೀಟರ್ಸ್ ಏನೋ ಇರ್ತಕ್ಕಂಥ ಲೆಂತು. 470 ಕೋಟಿ ವೆಚ್ಚದಲ್ಲಿ ಈ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಸಹಯೋಗದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸೇತುವೆ ಇದು. ಈ ಸೇತುವೆಯ ಉದ್ದ 2.25 ಕಿಲೋಮೀಟರ್, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಿಮಗೆ 2.25 ಕಿಲೋಮೀಟರ್ ಇದೆ. ಸೇತುವೆಯ ಅಗಲ 16 ಮೀಟರ್ ಇದೆ. ಸೇತುವೆಯ ಅಗಲ ಅಂದರೆ 2 ವೆಹಿಕಲ್ಸು ಎದುರಾಬದುರಾದಿಂದ ಆರಾಮಾಗಿ ಬರ್ಬೋದು, ಆ ರೀತಿ ಇವತ್ತು ಉದ್ಘಾಟನೆಗೊಳ್ತಾ ಇದೆ. ಅದರ ಜೊತೆಗೆ ಇವತ್ತು 56 ವರ್ಷದ ಸೇವೆಯನ್ನು ಕೊಟ್ಟಂತಹ ಲಾಂಚ್ ಕೂಡ ಇವತ್ತು ಸ್ತಬ್ಧವಾಗ್ತಾ ಇರುವಂಥದ್ದು. ಖಾಲಿಯಾಗಿ ಸಿಗಂದೂರು ಕಡೆಯಿಂದ ಬಂದಿರುವಂಥದ್ದು. ನಾವಿವತ್ತು ಈ ಲಾಂಚ್ನ ಭಾಗದಲ್ಲಿದ್ದೀವಿ. ನೀವು ನೋಡ್ಬೋದು, ಈ ಭಾಗದಲ್ಲಿ ಇದಕ್ಕೆ ದೊಡ್ಡ ಇತಿಹಾಸ ಇರುವಂಥದ್ದು. ಯಾಕಂತಂದರೆ 56 ವರ್ಷ ಇಲ್ಲಿಯ ಜನರ ಬದುಕಿನ ಜೀವನಾಡಿಯಾಗಿ ಕೆಲಸ ಮಾಡಿದಂತಹ ಈ ಲಾಂಚ್ ಇವತ್ತು ಸ್ತಬ್ಧವಾಗ್ತದೆ. ಸಣ್ಣದಾಗಿ ಹೇಳಬೇಕು ಅಂತಂದರೆ 1964ರಲ್ಲಿ ಏನು ಲಿಂಗನಮಕ್ಕಿ ಅಣೆಕಟ್ಟು ಈ ಭಾಗದಲ್ಲಿ ಒಂದು ಉದ್ಘಾಟನೆ ಕಾಣುತ್ತೋ, ಅದರ ನಂತರದಲ್ಲಿ 60ಕ್ಕೂ ಹೆಚ್ಚು ಹಳ್ಳಿಗಳು ಮುಳುಗಡೆ ಆದವು. 20,000 ಜನರು ಸಂಪರ್ಕದಿಂದ ವಂಚಿತರಾದರು. ದೋಣಿ ತೆಪ್ಪಗಳೇ ಇಲ್ಲಿಯ ಸಂಪರ್ಕಕ್ಕೆ ಒಂದು ಸೇತುವೆ ಅಂತ ಆಗ್ತಾ ಇತ್ತು. ಆದರೆ ಈ ದೋಣಿ ಒಂದು ದಿನ ಮಗಸಿದ ನಂತರದಲ್ಲಿ 22 ಜನರು ನೀರು ಪಾಲಾಗಿ ಸಾವನ್ನು ಅಪ್ತಾರೆ. ಅದರ ನಂತರದಲ್ಲಿ 1969ರಲ್ಲಿ ಈ ಲಾಂಚ್ ಸೇವೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಲಾಂಚ್ ಓಟಾಡೋಕ್ಕೆ ಅಂದರೆ ಇದೀಗ 56 ವರ್ಷಗಳನ್ನು ಕಳೆದಿರುವಂಥದ್ದು. ಅಂಬಾರ್ಗೋಡ್ಲು ಕಳಸವಳ್ಳಿಯ ಸೇತುವೆ ಹೋರಾಟ ಸಮಿತಿ ಏನು ಸೇತುವೆಗಾಗಿ ಹೋರಾಟ ಮಾಡ್ತು, ಅದರ ನಂತರದಲ್ಲಿ ಸೇತುವೆ ಕೂಡ ಈಗ ತಲೆ ಎತ್ತಿ ನಿಂತಿದೆ. ದೇಶದಲ್ಲಿಯೇ ಅತಿ ದೊಡ್ಡ ಒಂದು ಬ್ರಿಡ್ಜ್ ಅನ್ನುವಂತಹ, ಕೇಬಲ್ ಬ್ರಿಡ್ಜ್ ಅನ್ನುವಂತಹ ಒಂದು ಖ್ಯಾತಿಗೆ ಇದು ಗಳಿಸ್ತಾ ಇರುವಂಥದ್ದು. ಉತ್ಕೃಷ್ಟ ತಂತ್ರಜ್ಞಾನವನ್ನು ಬಳಸಿ ರಾಷ್ಟ್ರ ಮಟ್ಟದ ಒಂದು ದೊಡ್ಡ ಗುಣಮಟ್ಟದ ಒಂದು ಸೇತುವೆಯನ್ನು ಈಗ ಈ ಭಾಗದಲ್ಲಿ ಇವತ್ತು ನೀವು ಉದ್ಘಾಟನೆ ಆಗೋದನ್ನು ನೋಡ್ಬೋದಾಗಿದೆ.